ಭಾರೀ ಕುತೂಹಲ ಮೂಡಿಸಿದ್ದ ಕಿರಿಕ್ ಪಾರ್ಟಿ ಚಿತ್ರದ ಸ್ಟಾರ್ ಜೋಡಿಯ ನಿಶ್ಚಿತಾರ್ಥ ಕಾರ್ಯಕ್ರಮ ನಿನ್ನೆ ಅದ್ದೂರಿಯಾಗಿ ನಡೆಯಿತು. ಕೊಡವ ಸಂಪ್ರದಾಯದಂತೆ ನಡೆದ ನಿಶ್ಚಿತಾರ್ಥದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ವಜ್ರದುಂಗುರವನ್ನ ಬದಲಿಸಿಕೊಂಡರು. ಈ ಅಪರೂಪದ ಕ್ಷಣಕ್ಕೆ ಸ್ಯಾಂಡಲ್ವುಡ್ ಚಿತ್ರರಂಗದ ಗಣ್ಯರು ಸೇರಿದಂತೆ ಅವರ ಕುಟುಂಬಸ್ಥರು ಸಾಕ್ಷಿಯಾದರು. ಸಿಂಪಲ್ ಹುಡುಗನ ಜೊತೆ ಚಮಕ್ ಹುಡುಗಿ ನಿಶ್ಚಿತಾರ್ಥ. ಕೊಡವ ಸಂಪ್ರದಾಯದಂತೆ ನಡೀತು ಅದ್ದೂರಿ ಕಾರ್ಯಕ್ರಮ. 12 ವರ್ಷದಲ್ಲಿ ಮದುವೆಯಾಗಲಿದೆ ಕಿರಿಕ್ ಪಾರ್ಟಿ ಜೋಡಿ. ಹೌದು, ಕಿರಿಕ್ ಪಾರ್ಟಿ ಚಿತ್ರದ ಸ್ಟಾರ್ ಜೋಡಿಯಾದ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ಕಾರ್ಯಕ್ರಮ ನಿನ್ನೆ ಅದ್ದೂರಿಯಾಗಿ ನಡೆಯಿತು. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಕೊಡವ ಸಂಪ್ರದಾಯದಂತೆ ಈ ಜೋಡಿ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡ್ರು. ರಶ್ಮಿಕಾ ಅವರ ತಂದೆ ಎಂ ಮದನ್ ಮಂದಣ್ಣ ಒಡೆತನದ ಸಭಾಂಗಣದ ಜಗಮಗಿಸುತ್ತಿದ್ದ ವೇದಿಕೆಯಲ್ಲಿ ಸಾನ್ವಿ ಹಾಗೂ ಕರ್ಣ ವಜ್ರದ ಉಂಗುರ ಬದಲಿಸಿಕೊಂಡ್ರು. ಇತ್ತ ಸಭಾಂಗಣದ ಹೊರಗೆ ತುಂತುರು ಮಳೆ ಸುರಿತಾ ಇದ್ರೆ ಅತ್ತ ಸ್ಯಾಂಡಲ್ವುಡ್ ಸ್ಟಾರ್ ಜೋಡಿಯ ನಿಶ್ಚಿತಾರ್ಥ ಕಾರ್ಯಕ್ರಮ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಚಿತ್ರರಂಗದ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಇದಕ್ಕೂ ಮುನ್ನ ದುಬೈನಿಂದ ಬೆಳಿಗ್ಗೆ ಆಗಮಿಸಿದ್ದ ಈ ಜೋಡಿ ಕುಟುಂಬ ಸದಸ್ಯರೊಂದಿಗೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿತು. ಗಣಪತಿ ಟೆಂಪಲ್ ಅಲ್ಲಿ ಹೌದೌದು, ಆ ಶಾಸ್ತ್ರ ಮುಗಿದಿದೆ. ಅದು ನಮ್ಮ ಕಡೆಯಿಂದ ಬರುವ ಶಾಸ್ತ್ರ, ಅದು ಲಗ್ನ ಪತ್ರಿಕೆ ಮಾಡ್ತೀವಿ. ಮತ್ತೆ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡುವಂಥ ಶಾಸ್ತ್ರ ಅದು ಈವ್ನಿಂಗ್ ಇಟ್ಕೊಂಡಿದ್ದೀವಿ. ಇಲ್ಲ, ಮದುವೆ ಸದ್ಯಕ್ಕೆ ಇಲ್ಲ. ಅರೌಂಡ್ 2-3 ಇಯರ್ಸ್ ವರೆಗೂ ಮದುವೆ ಮಾಡೋ ಪ್ಲಾನ್ ಯಾವುದಿಲ್ಲ. ತುಂಬ ಪ್ರಾಜೆಕ್ಟ್ಸ್ ಇದೆ, ಮುಗಿಸ್ಕೊಡ್ಬೇಕು. ಮದುವೆ ಮಾಡೋ ಪ್ಲಾನ್ ಇಲ್ಲ. ಬಟ್ ಈಗ ಏನೋ ಈಗ ಒಂದು ಗೊತ್ತಲ್ಲ ನಿಮಗೆ, ಮೀಡಿಯಾದಲ್ಲೇ ಬಂದಿರುವಂಥ ಒಂದು ಇದರಿಂದ ನಾವು ಈಗ ಎಂಗೇಜ್ಮೆಂಟ್ ಮಾತ್ರ ಮಾಡ್ತೀವಿ. ಇನ್ನು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನಟ ನಿರ್ಮಾಪಕ ರಾಘವೇಂದ್ರ ರಾಜ್ಕುಮಾರ್, ಕಿರಿಕ್ ಪಾರ್ಟಿ ಚಿತ್ರದ ನಿರ್ದೇಶಕ ರಿಷಬ್, ಚಿತ್ರದ ಎಲ್ಲಾ ಕಲಾವಿದರು ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ರು. ಈ ವೇಳೆ ಸಾರ್ವಜನಿಕರು ತಮ್ಮ ನೆಚ್ಚಿನ ನಟ ನಟಿಯರನ್ನ ನೋಡಿ ಸಂತಸಗೊಂಡ್ರು. ಇನ್ನು ಅತಿಥಿಗಳಿಗೆ ಕೊಡವ, ಮಂಗಳೂರು ಹಾಗೂ ಚೈನೀಸ್ ಆಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಒಂದು ಹೊಸ ಹೆಜ್ಜೆಯನ್ನು ಹಿಡ್ತಿದ್ದಾರೆ ರಶ್ಮಿಕಾ ಅವ್ರ ಜೊತೆಗೆ. ರಕ್ಷಿತ್ ಹಾಗೂ ರಶ್ಮಿಕಾ ಅವ್ರಿಗೆ ಇಬ್ಬರಿಗೂ ನನ್ನ ಕಡೆಯಿಂದ, ನನ್ನ ಇಡೀ ಕುಟುಂಬದ ಕಡೆಯಿಂದ ಶುಭಾಶಯಗಳನ್ನು ಹೇಳ್ತೀನಿ. ಒಳ್ಳೆಯದಾಗಲಿ ಅವರಿಬ್ಬರು. ನಮಗೆ ಒಂದು ಖುಷಿ ಏನಂದರೆ ಕರ್ಣಂಗೆ ಸಾನ್ವಿ ಸಿಕ್ಬಿಟ್ಲು, ಅದೇ ಖುಷಿ ನಮಗೆ. ಇಲ್ಲಿ ಈಗ ಎಂಗೇಜ್ಮೆಂಟ್ ಆ್ಯಕ್ಚುಲಿ ಲೈಕ್ ಜಸ್ಟ್ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ, ಮತ್ತೆ ಒಂದು DJ ಪಾರ್ಟಿ ಇದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಸ್ಟಾರ್ ಜೋಡಿಯ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆದಿದ್ದು ಇದೇ ಮೊದಲು ಅಂತ ಹೇಳಲಾಗಿದೆ. ಒಟ್ಟಾರೆ ಈ ನಿಶ್ಚಿತಾರ್ಥದ ಮೂಲಕ ರಕ್ಷಿತ್ ಶೆಟ್ಟಿ ಹಿಂದೆ ಬಿದ್ದಿದ್ದ ಫಿಮೇಲ್ ಫ್ಯಾನ್ಸ್ ಹಾಗೂ ರಶ್ಮಿಕಾ ಮಂದಣ್ಣರನ್ನ ಕನವರಿಸ್ತಾ ಇದ್ದ ಮೇಲ್ ಫ್ಯಾನ್ಸ್ಗೆ ನಿರಾಸೆಯಾಗಿರೋದಂತೂ ನಿಜ. ಕ್ಯಾಮರಾಮನ್ ಮನೋಜ್ ಜೊತೆ ಅನು ಕಾರ್ಯಪ್ಪ, ಸುದ್ದಿ ಟಿವಿ, ಕೊಡಗು.